ಚೆಸ್ ಅಕಾಡೆಮಿಯ ರಜತ ಮಹೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ 1800ಕ್ಕಿಂತ ಕಡಿಮೆ ಫಿಡೆ ರೇಟಿಂಗ್ಸ್ ಹೊಂದಿರುವವರ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯು ಶಿವಮೊಗ್ಗ ನಗರದ ಸಾಕ್ರೆಡ್ ಚೆಸ್ ಹಾಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಂತಾರಾಷ್ಟ್ರೀಯ ಚೆಸ್ ತರಬೇತುದಾರರ ಶ್ರೀಕೃಷ್ಣ ಉಡುಪೂರವರ ಸಾಮರ್ಥ್ಯದಲ್ಲಿ ಕಳೆದ 25 ವರ್ಷಗಳಿಂದ ಈ ಅಕಾಡೆಮಿ ಶಿವಮೊಗ್ಗ ಮತ್ತು ಆನ್ಲೈನ್ ಮೂಲಕ ನಡೆಸುತ್ತಿದ್ದು, ಇಲ್ಲಿಯವರೆಗೂ ಸಾವಿರಾರು ಚೆಸ್ ಪಟುಗಳು ತರಬೇತಿ ಪಡೆಯುವ ಮೂಲಕ ತಮ್ಮ ಕೌಶಲ್ಯತೆ ಪ್ರದರ್ಶನ ಮಾಡಿದ್ದಾರೆ. ನೂರಾರು ಆಟಗಾರರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಈ ಸಂಭ್ರಮದ ಆಚರಣೆಯ ನಡುವೆ ಜನವರಿ 23ರಿಂದ 25ರವರೆಗೆ ಪಂದ್ಯಾವಳಿ ನಡೆದು ರಾಜ್ಯ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಸ್ಪರ್ಧಾರ್ಥಿಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು. ವಿವಿಧ ವರ್ಗಗಳಲ್ಲಿ 9 ಸುತ್ತುಗಳಲ್ಲಿ ನಡೆದ ಪಂದ್ಯಗಳು ನಡೆದವು. 1800ರ ಒಳಗಿನ ರೇಟಿಂಗ್ ವಿಭಾಗ, ರೇಟಿಂಗ್ ಹೊರತಾದ ವಿಭಾಗ, 15, 13, 11, 9, 7 ವರ್ಷದೊಳಗಿನವರ ವಿಭಾಗದಲ್ಲಿ ಸ್ಪರ್ಧಾರ್ಥಿಗಳು ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ಓಪನ್ ವಿಭಾಗದಲ್ಲಿ ವೈಭವ್ ಸಂಘ್ ಪ್ರಥಮ ಸ್ಥಾನ, ಅನಿಶ್ ಎಸ್ಸಿ ದ್ವಿತೀಯ, ಶೌರ್ಯ ಜೈಸ್ವಾಲ್ ತೃತೀಯ ಸ್ಥಾನ ಪಡೆದು ಕೆಎಸ್ಸಿಎ ಕಾರ್ಯದರ್ಶಿ ಗ್ರ್ಯಾಂಡ್ ಮಾಸ್ಟರ್ ತೇಜಸ್ ಕುಮಾರ್, ಶ್ರೀಕೃಷ್ಣ ಉಡುಪ, ಸಚಿನ್ ಪಿಎನ್, ಉಮೇಶ್ ಕುಮಾರ್, ನಿವೃತ್ತ ಉಪನ್ಯಾಸಕ ಸೋಮಶೇಖರಪ್ಪ ಇತರರು ಬಹುಮಾನ ವಿತರಿಸಿದರು. ಇನ್ನು ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿ ಮಧ್ಯಸ್ಥಗಾರರಾದ ಪ್ರಾಣೇಶ್ ಯಾದವ್, ಅನಿಲ್ ಎನ್ಜೆ ಮಂಜುನಾಥ್, ರಮೇಶ್ ಪಂದ್ಯಾವಳಿಯ ತೀರ್ಪುಗಾರರಾಗಿ ಭಾಗಿಯಾಗಿದ್ದರು. A big round of applause for the winner, the first prize winner. Thank you. Please speak up this side.